ಲವ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ತಿಳಿಯೋದು ಹೇಗೆ? ಇಲ್ಲಿದೆ ನೋಡಿ ಐಡಿಯಾ. ಮನಸ್ಸಿಗೆ ಇಷ್ಟವಾದ ವ್ಯಕ್ತಿಯ ಜೊತೆಗೆ ಪ್ರೀತಿ ಪ್ರೇಮದ ಬಂಧಕ್ಕೆ ಒಳಗಾದ ಮೇಲೆ ಭವಿಷ್ಯದ ಚಿಂತೆ ಕಾಡುವುದು ಸಹಜ. ಕೆಲವೊಮ್ಮೆ ಆರಂಭದಲ್ಲಿ ಅದ್ಯಾವುದರ ಪರಿವೇ ಇಲ್ಲದೆ ಇದ್ದರೂ ಪ್ರೇಮಿಯ ಜೊತೆಗೆ ಜೀವನ ಕಳೆಯಬೇಕೆಂದುಕೊಂಡಾಗ ಅವರ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದುಕೊಳ್ಳುವುದು ಮುಖ್ಯ. ಕೆಲವೊಮ್ಮೆ ನಿಮ್ಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ನೀವು ಭವಿಷ್ಯದ ಬಗ್ಗೆ ಗುರಿಗಳನ್ನು ಹೊಂದಿರಬಹುದು, ಆದರೆ ನಿಮ್ಮ ಸಂಗಾತಿಯು ಪ್ರಸ್ತುತ ಕ್ಷಣವನ್ನು ಮಾತ್ರ ಆನಂದಿಸುತ್ತಿರಬಹುದು. ಹಾಗೆಯೇ ನಿಮ್ಮೊಂದಿಗೆ ಭವಿಷ್ಯವನ್ನು ಯೋಚಿಸದೇ ಇರಬಹುದು. ನೀವು ಒಬ್ಬರೇ ಕನಸು ಕಾಣುತ್ತಿದ್ದು ಆ ಬಗ್ಗೆ ಅವರು ಏನೂ ಯೋಚಿಸದೇ ಹೋದರೆ ಅನಂತರ ನಿಮಗೆ ಆಘಾತವಾಗಬಹುದು. ಅಂತಹ ಪರಿಸ್ಥಿತಿಯನ್ನು ತಪ್ಪಿಸಲು ನಿಮ್ಮ ಸಂಗಾತಿ ನಿಮ್ಮ ಸಂಬಂಧದ ಬಗ್ಗೆ ನಿಜವಾಗಿಯೂ ಗಂಭೀರವಾಗಿದ್ದಾರೆಯೇ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. 1. ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಸಂಗಾತಿ ನಿಮ್ಮನ್ನು ಪರಿಗಣಿಸುತ್ತಾರೆಯೇ ಎಂದು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ಅವರು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾರೆಯೇ ಅಥವಾ ಅವರು ತೆಗೆದುಕೊಂಡು ನಂತರ ನಿಮಗೆ ಹೇಳುತ್ತಾರೆಯೇ ಎಂದು ಯೋಚಿಸಿ. 2. ಅವರು ನಿಮ್ಮನ್ನು ತಿಳಿದುಕೊಳ್ಳಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದ್ದಾರೆಯೇ ಅಥವಾ ನಿಮ್ಮ ಕಂಪನಿಯನ್ನು ಆನಂದಿಸುತ್ತಿದ್ದಾರೆಯೇ? ನಿಜವಾದ ಉದ್ದೇಶ ಹೊಂದಿರುವ ಯಾರಾದರೂ ಪ್ರಶ್ನೆಗಳನ್ನು ಕೇಳುತ್ತಾರೆ, ಏಕೆಂದರೆ ಅವರು ತಮ್ಮ ಜೀವನದಲ್ಲಿ ಹೆಚ್ಚು ಪ್ರಮುಖ ಸ್ಥಾನಕ್ಕಾಗಿ ನಿಮ್ಮನ್ನು ಮೌಲ್ಯಮಾಪನ ಮಾಡುತ್ತಿರುತ್ತಾರೆ. ನಿಮ್ಮೊಂದಿಗೆ ಬದುಕನ್ನು ಕಟ್ಟಿಕೊಳ್ಳ ಬಯಸುವರು ನಿಮ್ಮೊಂದಿಗೆ ಮಾತನಾಡುವಾಗ ಭವಿಷ್ಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುತ್ತಾರೆ. ಭವಿಷ್ಯದಲ್ಲಿ ಅವರು ನಿಮ್ಮೊಂದಿಗೆ ಮಾಡಲು ಬಯಸುವ, ನಿಮ್ಮ ಜೊತೆಗೆ ಬದುಕಲು, ನೋಡಲು, ಅನುಭವಿಸಲು ಬಯಸುವ ವಿಷಯಗಳ ಬಗ್ಗೆ ಉತ್ಸುಕರಾಗುತ್ತಿದ್ದಾರೆಯೇ ಎಂದು ಗಮನಿಸಿ. ನಿಮ್ಮ ಬಗ್ಗೆ ಗಂಭೀರವಾಗಿರುವ ಸಂಗಾತಿಯು ಭವಿಷ್ಯದ ಬಗ್ಗೆ ಯೋಚನೆ ರೂಪಿಸುತ್ತಾರೆ. ಮುಂದಗಿನ ಸಂಬಂಧದಲ್ಲಿ ಅವರು ಗಂಭೀರವಾಗಿದ್ದರೆ ಅವರ ಮಾತುಗಳು ತೂಕದಾಗಿರುತ್ತವೆ. ಅವರು ಏನು ಮಾತನಾಡುತ್ತಾರೆ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತಾರೆ. ಅವರ ನಡವಳಿಕೆಗಳು ಅವರ ಮಾತುಗಳನ್ನು ಪ್ರತಿಬಿಂಬಿಸಬೇಕು. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.